ಸ್ನೇಹಿತರೆ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇದರ ವತಿಯಿಂದ 2026-27ನೇ ಸಾಲಿನ OBC ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಕರೆದಿದ್ದಾರೆ. ಯಾವೆಲ್ಲ ದಾಖಲೆ ಬೇಕು, ಏನೆಲ್ಲ ಮಾನದಂಡ ಇದೆ ಅಂತ ತಿಳಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಸ್ನೇಹಿತರೆ, ನೀವು OBC ವರ್ಗದ ಮಹಿಳೆಯಾಗಿರಬೇಕು. ಅಂದರೆ ಈ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 3A ಮತ್ತು ಪ್ರವರ್ಗ 3B ಈ ವ್ಯಾಪ್ತಿಗೆ ಒಳಪಡುವಂಥ ಮಹಿಳೆಯಾಗಿರಬೇಕು. ನೀವು ನಿಮ್ಮ ವಯೋಮಿತಿ 18 ವರ್ಷದಿಂದ 45 ವರ್ಷದ ಒಳಗಿರಬೇಕು. ಅಷ್ಟೇ ಅಲ್ಲ, ಕುಟುಂಬದ ವಾರ್ಷಿಕ ಆದಾಯ ಅದು ಗ್ರಾಮೀಣ ಭಾಗದವರಿಗೆ ಸಪ್ರೇಟ್ ಇದೆ ಮತ್ತು ನಗರ ಪ್ರದೇಶದವರಿಗೆ ಸಪ್ರೇಟ್ ಇದೆ. ಒಂದು ವೇಳೆ ನೀವು ಹಳ್ಳಿಯವರಾಗಿದ್ದರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 98,000 ಒಳಗಿರಬೇಕು. ಅಥವಾ ನೀವು ನಗರ ಪ್ರದೇಶದವರಾಗಿದ್ದರೆ ನಿಮ್ಮ ಆದಾಯ 1,20,000 ಒಳಗಿರಬೇಕು. ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕು. ಆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರು ಲಿಂಕ್ ಆಗಿರಬೇಕು ಮತ್ತು KYC ಆಗಿರಬೇಕು. ಅದಾದ ನಂತರ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ವ್ಯಾಲಿಡ್ ಆಗಿರಬೇಕು. ಕೆಲವು ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತಂದರೆ, ಈ ಆದಾಯ ಪ್ರಮಾಣ ಪತ್ರ ಏನಿದೆಯೋ ಅದರ ವ್ಯಾಲಿಡಿಟಿ ಮುಗಿದೋಗಿರುತ್ತೆ ಮತ್ತು ರಿನ್ಯೂವಲ್ ಮಾಡಿಸ್ಕೊಂಡಿರಲ್ಲ ಅದನ್ನು ಹೊಸದಾಗಿ. ಅಂಥವರು ಬೇಗ ಅದನ್ನು ನೋಡ್ಕೊಂಡು ರೆಡಿ ಮಾಡ್ಕೋಬೇಕು. ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಗತಿ, ಅಂದರೆ ನೀವು BPL ಕಾರ್ಡ್ ಹೋಲ್ಡರ್ ಆಗಿದ್ದರೂ ಓಕೆ ಮತ್ತು APL ಕಾರ್ಡ್ ಹೋಲ್ಡರ್ ಆಗಿದ್ದರೂ ಓಕೆ. ಸರ್ಕಾರ ಯಾವುದನ್ನು ಜಾಸ್ತಿ ಪರಿಗಣನೆಗೆ ತಗೊಳ್ತತೆ ಅಂತಂದರೆ BPL ಕಾರ್ಡ್ನವರಿಗೆ ಮೊದಲನೇ ಆದ್ಯತೆ ನೀಡ್ತತೆ. ಇಷ್ಟೆಲ್ಲದರ ಜೊತೆಗೆ ನೀವು ಹೊಲಿಗೆ ತರಬೇತಿ ಪಡೆದಿರಬೇಕು. ಅಂತಂದರೆ ನೀವು ಹೊಲಿಗೆ ಯಂತ್ರದ ಏನಿದೆಯೋ ಅದರದ್ದು ಟ್ರೈನಿಂಗ್ ಆಗಿರಬೇಕು ನಿಮಗೆ ಅಫಿಷಿಯಲಿ, ಮತ್ತು ಅದರದ್ದು ಸರ್ಟಿಫಿಕೇಟು ಇರಬೇಕು. ಅಪ್ಲೈ ಮಾಡೋಂಥ ಟೈಮಲ್ಲಿ ಅದರದ್ದು ಫೋಟೋ ಕಾಪಿ ಕೇಳುತ್ತೆ ಅದು ಅಪ್ಲೋಡ್ ಮಾಡೋದಕ್ಕೆ. ಅಪ್ಲೈ ಮಾಡ್ಬೇಕಾದ್ರೆ ನೀವು ಅದನ್ನು ಹಾರ್ಡ್ ಕಾಪಿ ತಗೊಂಡೋಗಿರಬೇಕು. ಈ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಸಹ ಇರಬೇಕು. ಬಟ್ ಅದನ್ನು ಅಪ್ಲೋಡ್ ಏನು ಮಾಡೋದಿಲ್ಲ, ಅದರ RD ನಂಬರ್ ಅಷ್ಟೇ ಎಂಟ್ರಿ ಮಾಡ್ಕೊತಾರಲ್ಲಿ. ಕೆಲವು ಜಾತಿಗಳನ್ನು ಈ ಯೋಜನೆಯಿಂದ ಹೊರಗಿಟ್ಟಿದೆ ಸರ್ಕಾರ. ಅಂಥ ಜಾತಿಗಳು ಯಾವುವು ಅಂತಂದರೆ ವಿಶ್ವಕರ್ಮ, ಉಪ್ಪಾರ, ಅಂಬಿಗ, ಸವಿತಾ ಸಮಾಜ, ಮಡಿವಾಳ, ಅಲೆಮಾರಿ, ಅರೆ ಅಲೆಮಾರಿ, ಲಿಂಗಾಯತ, ಕಾಡುಗೊಲ್ಲ, ಅಟ್ಟಿಗೊಲ್ಲ, ಮರಾಠ, ಇತರೆ ಉಪಸಮುದಾಯಗಳೇನಿದಾವೋ ಇವುಗಳಿಗೆ ಈ ಯೋಜನೆ ಒಳಪಡೋದಿಲ್ಲ. ಈಗ ಯಾವೆಲ್ಲ ಸಮುದಾಯಗಳನ್ನು ನಾನು ಹೇಳಿದ್ದೀನೋ ಅದಕ್ಕೆ ಸಪ್ರೇಟ್ ಆದ ಕೆಲವು ಕಾರ್ಪೊರೇಷನ್ಗಳಿದ್ದಾವೆ ಮತ್ತು ಬೇರೆ ಯೋಜನೆಗಳಿದ್ದಾವೆ. ಸ್ನೇಹಿತರೆ, ಅರ್ಜಿ ಕರೆದು ಲಾಸ್ಟ್ ಡೇಟಿನವರೆಗೂ ಕಾಯ್ದಂಗೆ ಆದಷ್ಟು ಬೇಗನೆ ಅಪ್ಲೈ ಮಾಡಿ. ಮತ್ತು ಈ ರೀತಿ ಸರ್ಕಾರದ ಯೋಜನೆಗಳು ಮತ್ತು ಕೆಲವು ಮಾಹಿತಿಗಳನ್ನು ತಿಳಿಸ್ತಾ ಇರ್ತೀನಿ. ಯಾರೆಲ್ಲ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಕುಟುಂಬಸ್ಥರು ಸಂಬಂಧಿಕರಿಗೂ ಸಹ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ನಮಸ್ಕಾರ.